ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಇಂಗ್ಲಿಷ್ ಅಕ್ಷರಗಳ ಕನ್ನಡ ಉಚ್ಚಾರಗಳು ಈ ಒಂದು ವಿಷಯಕ್ಕೆ ನಮ್ಮ ಈ ಒಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಅಕ್ಷರಗಳ ಕನ್ನಡ ಉಚ್ಚಾರಣೆ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿದೆ, ಇಂಗ್ಲಿಷ್ ಅಕ್ಷರಗಳು ಒಟ್ಟು 26 ಇದೆ. ಪ್ರತಿಯೊಂದು ಅಕ್ಷರಕ್ಕೂ ಕನ್ನಡದಲ್ಲಿ ಹೇಳುವ ಒಂದು ಸರಳ ಉಚ್ಚಾರಣೆ ಇದೆ. ಉದಾಹರಣೆಗೆ ಎ, ಎ, ಬಿ, ಬ, ಸಿ, ಸ ಈ ರೀತಿಯಾಗಿ ಇವುಗಳನ್ನು ನಾವು ಸರಿಯಾಗಿ ಕಲಿತ್ರೆ ಇಂಗ್ಲಿಷ್ ಓದೋದು, ಬರೆಯೋದು, ಮಾತಾಡೋದು ಬಹಳ ಸುಲಭವಾಗುತ್ತೆ. ಅಷ್ಟೇ ಅಲ್ಲ, ನಾವು ಫೋನಿಕ್ಸ್ ಅನ್ನೋದನ್ನು ನಾವು ಕೇಳಿದ್ದೀವಿ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಫೋನಿಕ್ಸ್ ಅಂದರೆ ಧ್ವನಿಯ ಆಧಾರದ ಮೇಲೆ ಇಂಗ್ಲಿಷ್ ಅಕ್ಷರಗಳನ್ನು ಹೇಗೆ ಓದಬೇಕು ಅನ್ನೋದನ್ನು ಸಹ ನೋಡೋಣ. ಹಾಗಾದರೆ ಫೋನಿಕ್ಸ್ ಅಂತ ಅಂದರೆ ಏನು? ಫೋನಿಕ್ಸ್ ಅಂತ ಅಂದರೆ ಅಕ್ಷರಗಳನ್ನು ಅವುಗಳ ಧ್ವನಿಯ ಆಧಾರದ ಮೇಲೆ ಕಲಿಸುವ ವಿಧಾನ. ಸಾಮಾನ್ಯವಾಗಿ ನಾವು ಅಕ್ಷರಗಳ ಹೆಸರು ಕಲಿತೇವೆ, ಎ ಬಿ ಸಿ ಡಿ ಅಂತ ಹೇಳಿಬಿಟ್ಟು. ಆದರೆ ಫೋನಿಕ್ಸ್ನಲ್ಲಿ ಅಕ್ಷರಗಳ ಶಬ್ದ ಅಥವಾ ಧ್ವನಿಯನ್ನು ಕಲಿತೇವೆ. ಉದಾಹರಣೆಗೆ ಎ, ಆ, ಆ್ಯಪಲ್ ಇಲ್ಲಿ ನೋಡ್ಬೋದು ನೀವು. ಉದಾಹರಣೆಗೆ ಎ, ಅ, ಆ ಅನ್ನೋ ಇದೆಲ್ಲ ಧ್ವನಿಗಳು ಬರುತ್ತೆ. ಎದಿಂದ ಲೆಟರ್ ಸ್ಟಾರ್ಟ್ ಆಗಿದೆ ಅಥವಾ ಮಧ್ಯಕ್ಕೆ ಎ ಬಂದಿದೆ ಅಂತ ಅಂದರೆ ಅಲ್ಲೆಲ್ಲ ನಾವು ಅ ಅಂತ ಯೂಸ್ ಮಾಡ್ತೀವಿ. ಕೆಲವೊಂದ್ಸಲಿ ಆ ಅಂತೀವಿ, ಒಂದ್ಸಲಿ ಎ ಅಂತೀವಿ, ಒಂದ್ಸಲಿ ಎ ಅಂತೀವಿ, ಅಥವಾ ಕೆಲವೊಂದ್ಸಲಿ ಅದರ ಒಂದು ಧ್ವನಿ ಆ ಅನ್ನೋ ಒಂದು ಸೌಂಡನ್ನು ಸಹ ಬರುತ್ತೆ. ಆ್ಯಪಲ್, ಆಪಲ್ ಅನ್ನಲ್ಲ, ಆ್ಯಪಲ್. ಅಟ್, ಓಕೆ, ಆ್ಯಂಡ್, ಲೈಕ್. ಈ ಫೋನಿಕ್ಸ್ ಯಾಕೆ ಬೇಕು, ಯಾವ ರೀತಿ, ಯಾಕೆ ನಾವು ಈ ಫೋನಿಕ್ಸನ್ನು ನಾವು ಕಲಿಸ್ಬೇಕು ಅಂತಂದರೆ ಮಕ್ಕಳಿಗೆ ಪದಗಳನ್ನು ಸರಿಯಾಗಿ ಓದಲು ಸಹಾಯ ಮಾಡುತ್ತೆ. ಹೊಸ ಪದಗಳನ್ನು ನೋಡಿದಾಗ ತಕ್ಷಣ ಧ್ವನಿಯಿಂದ ಊಹಿಸಿ ಓದೋಕ್ಕೆ ಹೆಲ್ಪ್ ಆಗುತ್ತೆ. ಉಚ್ಚಾರಣೆ ಸ್ಪಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಕಲಿಯೋಕ್ಕೆ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೆಚ್ಚುತ್ತೆ. ಉದಾಹರಣೆಗೆ ಆ್ಯಪಲ್, ಬಿ, ಬ, ಸಿ, ಕ, ಡಿ, ಡ್, ಇ, ಎ, ಎಫ್, ಜಿ, ಗ್ ಈ ರೀತಿಯಾಗಿ ನಮ್ಮ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಾನು ಆಲ್ರೆಡಿ ಕೆಲವೊಂದು ಅಕ್ಷರಗಳ ಒಂದು ವಿಡಿಯೋನ ಮಾಡಿದ್ದೀನಿ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ರೆಡಿ ಸಿವರೆಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಮಾಡೋಣ. ಇವತ್ತು 4th ಲೆಟರ್ ಡಿ. ಡಿ, ಸ್ಮಾಲ್ ಲೆಟರ್ ಡಿ. ಡ್ ಅದರ ಒಂದು ಧ್ವನಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಡ್, ದ, ಧ. ಓಕೆ, ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಲೆಟರ್ಸ್ಗಳನ್ನು ನೋಡೋಣ. ಡ್, ಡ್ಯಾಡ್. ಡ್, ಡ್ ಬರ್ತಾ ಇದೆ. ಸೌಂಡನ್ನು ಪದೇ ಪದೇ ಉಚ್ಚಾರಣೆ ಮಾಡಿ. ಡ್ಯಾಡ್. ಡಾನ್ಸ್, ಡ್, ಡ್. ಮೇಡ್, ಡ್. ಗಾಡ್, ಡ್. ಈಗ ದ ಸೌಂಡ್ ಯಾವ ರೀತಿಯಾಗಿ ಬರುತ್ತೆ? ದಾವಣಗೆರೆ, ಇಲ್ಲಿ ದಾವಣಗೆರೆ ಅಂತಿಲ್ಲ ನಾವು, ದಾವಣಗೆರೆ. ಡಿ ಬಂದಿದೆ, ದಾವಣಗೆರೆ. ದ ಸೌಂಡ್ ಬರ್ತಾ ಇದೆ. ದಾಂಡೇಲಿ, ದಾಂಡೇಲಿ. ಓಕೆ, ನೆಕ್ಸ್ಟು 2 ಲೆಟರ್ಸ್ ಡಿ ಮತ್ತು ಜ ಇದ್ದಾಗ ಜ, ಜ. ಫ್ರಿಡ್ಜ್, ಫ್ರಿಡ್ಜ್. ಎಡ್ಜ್, ಬ್ಯಾಡ್ಜ್. ಲಾಡ್ಜ್, ಜಡ್ಜ್. ಓಕೆ, ನೆಕ್ಸ್ಟ್ ಡಿ ಮತ್ತು ಹೆಚ್ಚಿದ್ದಾಗ ಧ ಸೌಂಡ್. ಧಾರವಾಡ, ಧಾರವಾಡ. ಧವನ್, ಧ, ಧವನ್. ಡಿ ಜೆ ಇದ್ದಾಗ ಜ, ಅಡ್ಜಸ್ಟ್, ಅಡ್ಜಸ್ಟ್. ಅಡ್ಜೆಕ್ಟಿವ್. ಡಿ ಎಲ್, ಡ್ಲ್, ಲೌಡ್ಲಿ, ಲೌಡ್ಲಿ. ಡ್ಲ್, ಲೌಡ್ಲಿ. ಕೈಂಡ್ಲಿ, ಬ್ಯಾಡ್ಲಿ. ಡಿ ಆರ್, ಡ್ರ್, ಡ್ರಾಮಾ. ಡ್ರೆಸ್, ಅಡ್ರೆಸ್. ಓಕೆ, ಡಿ ಒಂದು ಅಕ್ಷರ. ಎಲ್ಲ ಕಡೆನೂ ಡ ಅನ್ನೋ ಸೌಂಡ್ ಬರಲ್ಲ, ದ ಬರುತ್ತೆ, ಧ ಬರುತ್ತೆ. ಸೊ 2 ಲೆಟರ್ಸ್ ಸೇರಿದಾಗ ಡ್ಲ್ ಬರುತ್ತೆ, ಜ ಬರುತ್ತೆ. ಈ ರೀತಿಯಾದಂತಹ ನಾವು ವ್ಯತ್ಯಾಸಗಳನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಅಥವಾ ನಾವು ಕಲಿತಾ ಇರುವಾಗ ಬಹಳ ನಮಗೆ ಈಸಿ ಆಗುತ್ತೆ ಇಂಗ್ಲೀಷ್ ಕಲಿಯೋಕ್ಕೆ. ದ ನೆಕ್ಸ್ಟ್ ಲೆಟರ್ ಈಸ್ 5th ಒನ್ ಈಸ್ ಇ. ಇ, ಸ್ಮಾಲ್ ಲೆಟರ್ ಇ. ಇ ಬಂದಾಗಲೂ ಸಹ ಕೆಲವೊಂದ್ಸಲಿ ಅ ಸೌಂಡ್ ಬರುತ್ತೆ, ಇ ಸೌಂಡ್ ಬರುತ್ತೆ, ಎ ಸೌಂಡ್ ಬರುತ್ತೆ, ಎ ಸೌಂಡ್ ಬರುತ್ತೆ. ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ. ಇ, ಅ ಸೌಂಡ್ ಯಾವಾಗ ಮಾಡುತ್ತೆ? ಏಜ್, ಏಜ್. ಅ, ಮೇಕ್, ಮೇಕ್. ಮೇಕೆ ಅಂತ ಬರಲ್ಲ ಇಲ್ಲಿ. ಮೇಕೆ ಇ ಇದೆ,
ಇ ಇದೆ ಮೇಕೆ, ಎ ಜೆ ಆ ರೀತಿಯಾಗಿ ಬರಲ್ಲ. ಅ ಸೌಂಡ್ ಬರುತ್ತೆ. ಮೇಕ್, ಸ್ಟಾಪ್ ಇಲ್ಲಿ, ಮೇಕ್. ಸೆಲ್, ಸೇಫ್. ಓಕೆ, ನೆಕ್ಸ್ಟ್ ಈ ಎ ಸೌಂಡ್, ಎ ಎಗ್. ಇಲ್ಲಿ ಇಗ್ ಅನ್ನಲ್ಲ ನಾವು, ಇ ಅನ್ನೋ ಒಂದು ಲೆಟರ್ ಇದೆ. ಸೊ ಈ ಅನ್ನ ಇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಹಾಗಾಗ್ಬಿಟ್ಟು ಇದು ಇಗ್ ಇಗ್ ಆಗಲ್ಲ. ಸೊ ಈ ಬಂದಾಗ ಕೆಲವೊಂದು ಸಲ ಎ ಧ್ವನಿನೂ ಬರುತ್ತೆ. ಎಗ್, ಎಡಿಟರ್, ವೆಜಿಟೇಬಲ್, ವೆಜಿಟೇಬಲ್, ಪೆನ್, ಡೆನ್, ಬೆಲ್, ಎಲ್ಲಿದೆ ನೋಡಿ, ಬೆಲ್, ಇ. ಓಕೆ, ಇಲ್ಲಿ ಈ ಅಕ್ಷರವು ನಿಶ್ಶಬ್ದವಾಗಿ, ಎ ಅಕ್ಷರವು ಸಹ ಈ ರೀತಿ ಉಚ್ಚಾರವಾಗುತ್ತೆ. ಸೊ ಉದಾಹರಣೆಗೆ ಈ ಅಕ್ಷರ ಅನ್ನೋದು ಸೈಲೆಂಟ್ ಆಗಿ ಎ ಅನ್ನೋ ಸೌಂಡ್ ಬರುತ್ತಂತೆ, ಆಗ ಆ ಧ್ವನಿ ಬರುತ್ತೆ. ಇಲ್ಲಿ ನೋಡಿ, ಅರ್ಲಿ, ಅರ್ಲಿ, ಇಯರ್ಲಿ ಅಂತ ಹೇಳ್ತಾ ಇಲ್ಲ, ಅರ್ಲಿ. ಈ ಎಲ್ಲಿದೆ, ಇಲ್ಲ, ಆ ಸೌಂಡ್ ಅರ್ಲಿ, ಈ ಸೈಲೆಂಟ್ ಆಗಿದೆ. ಅರ್ನ್, ಅರ್ನ್, ಲರ್ನ್, ಪರ್ಲ್, ಇಲ್ಲಿ ಇ ಅನ್ನೋದು ಸೈಲೆಂಟ್ ಆಗಿ ಬರ್ತಾ ಇದೆ. ಸೊ ಇಲ್ಲಿ ಈ ಎ ಇದ್ದಾಗ ಕೆಲವೊಂದ್ಸಲಿ ಈ ಸೌಂಡು ಸಹ ಬರುತ್ತೆ. ಈಚ್, ಈಚ್, ಈಸ್ಟ್, ಟೀಚರ್, ಟೀಚರ್, ಸ್ಪೀಕ್, ಬೀಚ್. ದೆನ್ ಡಬಲ್ ಇ ಇದ್ದಾಗ, ಈ ಇದ್ದಾಗಲೂ ಸಹ ಈ ಸೌಂಡ್ ಬರುತ್ತೆ. ಸೀನ್, ಸ್ವಲ್ಪ ಇಳಿಬೇಕು, ಈ ಸೀನ್, ಸ್ವೀಟ್, ಗ್ರೀನ್. ಓಕೆ, ಇದಿಷ್ಟು ಈ ಒಂದು ಸೌಂಡು ಮತ್ತೆ ಬರುತ್ತೆ. ಓಕೆ, ಇನ್ನು ಕೆಲವೊಂದಿದೆ ನೋಡಿ, ಇನ್ನು ಎಕ್ಸಾಂಪಲ್ ಕಂಟಿನ್ಯೂ ಆಗ್ತಾ ಇದೆ. ಫೀಲ್, ಫ್ರೀ, ಟ್ರೀ. ಈ ಐ ಇದ್ದಾಗ ಎ ಸೌಂಡ್ ಬರುತ್ತೆ. ಈ ಐ, ಏಟ್, ಏಜ್, ವೇಟ್, ವೇಟ್, ನೇಬರ್, ನೇಬರ್, ನೇಬರ್. ಈ ಎಕ್ಸ್ ಇದ್ದಾಗ ಎಕ್ಸ್, ಎಕ್ಸ್ಪ್ರೆಸ್, ಎಕ್ಸ್ಪರ್ಟ್, ಎಕ್ಸ್ಪೋರ್ಟ್, ಎಕ್ಸಾಕ್ಟ್, ಎಕ್ಸಾಂಪಲ್, ಎಕ್ಸಾಮ್, ಎಕ್ಸಾಕ್ಟ್ಲಿ, ಲೈಕ್ ದಟ್. ಎಕ್ಸ್ ಅನ್ನೋ ಸೌಂಡ್ ಬರುತ್ತೆ. ಓಕೆ, ಇದು 5ನೇ ಲೆಟರ್ ಇಗೆ ಸೌಂಡ್ ಆಯಿತು. ನೆಕ್ಸ್ಟ್ ಬರೋಣ ನಾವು 6ನೇ ಲೆಟರ್ ಎಫ್. ಸ್ಮಾಲ್ ಲೆಟರ್ ಎಫ್. ಫು, ಫು, ಎಫ್, ಫು. ಓಕೆ, ಎಫ್, ಫು ಸೌಂಡ್ ಯಾವಾಗ ಬರುತ್ತೆ? ಫೋರ್, ಫೋರ್, ಫುಡ್, ಆಫರ್, ಪೀಸ್ಫುಲ್, ರೆಫರ್. ಫಾ ಸೌಂಡ್ ಬರ್ತಾ ಇದೆ, ನೀವು ಇದು ಮಾಡ್ಬೋದು. ರೆಫರ್ ಒಂದು 4 ಸಲಿಯಾಗಿ ಅದನ್ನು ಕಂಟಿನ್ಯೂ ಆಗಿ ರಿಪ್ಲೈ ಮಾಡಿ, ನಿಮ್ಮ ಒಂದು ಉಚ್ಚಾರಣೆ ಸರಿಯಾಗಿ ಬರುತ್ತೆ. ರೆಫರ್, ಫ, ರೆಫರ್. ಓಕೆ, ರೆಫರ್. ದೆನ್ ಎಫ್ ಎಲ್ಲಿದ್ದಾಗ ಫ್ಲವರ್, ಫ್ಲ್ಯಾಗ್, ರಿಫ್ಲೆಕ್ಟ್. ಮಧ್ಯದಲ್ಲಿ ಎಫ್ ಎಲ್ಲಿದ್ದಾಗಲೂ ಸಹ ಫ್ಲಾ ಸೌಂಡ್. ರಿಫ್ಲೆಕ್ಟ್, ಫ್ಲೈ, ಕಾನ್ಫ್ಲಿಕ್ಟ್, ಕಾನ್ಫ್ಲಿಕ್ಟ್. ಓಕೆ, ನೆಕ್ಸ್ಟ್ ಎಫ್ ಆರ್, ಫ್ರ್ಯಾಂಕ್, ಫ್ರ್ಯಾಂಕ್, ಫ್ರಮ್, ಫ್ರೀ, ರಿಫ್ರೆಶ್, ರೆಫ್ರಿಜರೇಟರ್. ಓಕೆ, ನೆಕ್ಸ್ಟ್ 7th ಲೆಟರ್ ಜಿ, ಗ್, ಜ್. ಕೆಲವೊಂದು ಸಲ ಜಿ ಬಂದಾಗ ಗನ್ ಅಂತ ಹೇಳ್ತೀವಲ್ಲ, ಅವಾಗ ಗ್ ಸೌಂಡ್ ಬರುತ್ತೆ. ಜ್ ಅನ್ನೋ ಒಂದು ಸೌಂಡ್ ಬರುತ್ತೆ. ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಜಿ ಫಸ್ಟ್ ಗ್ ಅನ್ನೋ ಸೌಂಡ್ ಬರುತ್ತೆ. ಗಾಡ್, ಗಾಡ್, ಗೋ, ಗೂಗಲ್, ಗಾಗಲ್, ಡಾಗ್. ಓಕೆ, ಗೂಗಲಲ್ಲೂ ಬರುತ್ತೆ ಗ. ಓಕೆ, ಜಿ ಇ ಅಕ್ಷರ ಜ್ ರೀತಿ ಉಚ್ಚಾರವಾಗುತ್ತೆ. ಬರೀ ಜಿ ಇದ್ರೆ ಅಲ್ಲಿ ಗ್ ಬರುತ್ತೆ. ಜಿ ಇ ಇದ್ದಾಗ ಅದು ಜ್ ಅನ್ನೋ ಸೌಂಡನ್ನು ಪಡ್ಕೊಳ್ಳುತ್ತೆ. ಜಿ ಇ ಜ್, ಗೀನಿಯಸ್ ಅನ್ನಲ್ಲ ನಾವು. ಸೊ ಅದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ, ಬಿಗಿನಿಂಗ್ ಹಂತದಲ್ಲೇ ನಾವು ಇಂಗ್ಲೀಷನ್ನು ಕಲಿಸ್ತಿರುವಾಗ ಹೇಳಿಬಿಡಬೇಕು. ಏನಪ್ಪ ಅಂತಂದರೆ, ಎವ್ರಿ ಟೈಮ್ ಗ್ ಅನ್ನೋ ಸೌಂಡ್. ಜಿ ಅಂದರೆ ಗ್ ಅಲ್ಲ, ಗೀನಿಯಸ್, ಗನರಲ್. ಓಕೆ, ಅಲ್ಲ. ಜಿ ಇ ಜೊತೆಗೆ ಅದು ಕಂಟಿನ್ಯೂಸ್ ಆಗಿ ಬಂತು ಅಂತಂದರೆ ಅದು ಜ್ ಅನ್ನೋ ಸೌಂಡ್ ಬರುತ್ತೆ. ಜೀನಿಯಸ್, ಜನರಲ್, ಕಾಲೇಜ್, ಮ್ಯಾರೇಜ್. ಓಕೆ, ಜಿ ಇ ಕಂಟಿನ್ಯೂಷನ್ ಇದೆ. ಇನ್ನು ಕೆಲವು ಕಡೆ ಜಿ ಇ ಅಕ್ಷರಿಗೆ ಈ ರೀತಿಯೂ ಸಹ ಉಚ್ಚಾರಣೆ ಆಗುತ್ತೆ ಅನ್ನೋದನ್ನು ಸಹ ನಾವು ಹೇಳ್ಕೊಡ್ಬೇಕಾಗತ್ತೆ. ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಜಿ ಇದ್ದಾಗ ಕೆಲವೊಂದ್ಸಲಿ ಗ್ ಅನ್ನೋ ಸೌಂಡು ಬರುತ್ತೆ. ಗೆಟ್, ಜಿ ಇ ಗೆಟ್, ಗಿಯರ್, ಗೀಸ್. ಅದೇ ಜಿ ಯಲ್ಲಿದ್ದಾಗ ಗ್ಲಾಡ್, ಗ್ಲಾಸ್, ಇಂಗ್ಲಿಷ್. ಜಿ ಆರ್ ಗ್ರೇಟ್, ಗ್ರಾಸ್, ಗ್ರೀಟ್, ಗ್ರೇಟ್. ಬಯೋಗ್ರಫಿ, ಜಿ ಆರ್ ಮೈಗ್ರೇಟ್,
GN, GN, signal, signal, GN, signature, designation. Okay. The next letter is H, H, H. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ನೆಕ್ಸ್ಟ್ ಲೆಟರ್ನ ಪ್ರೊನೌನ್ಸಿಯೇಷನ್ ನೋಡೋಣ. ಇಲ್ಲಿಯವರೆಗೆ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್.